ಎಲ್ರಿಗೂ ನಮಸ್ಕಾರ. ಇವತ್ತಿನ ತರಗತಿಯಲ್ಲಿ ಕನ್ನಡ ಕವಿ ಲೇಖಕರ ಪರಿಚಯ ವಿಭಾಗದಲ್ಲಿ ಕನ್ನಡದ ಖ್ಯಾತ ಕವಿಗಳಾದಂಥ KS ನಿಸಾರ್ ಅಹಮದ್ ಅವರ ಬಗ್ಗೆ ನಾವು ತಿಳ್ಕೊಳ್ತೀವಿ. ಅದಕ್ಕಿಂತ ಮುಂಚೆ ನನ್ನ ಚಾನಲನ್ನು ಪ್ರಥಮ ಬಾರಿಗೆ ನೋಡ್ತಾ ಇದ್ದಾರೆ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವಿಡಿಯೋವನ್ನು ನೋಡಿ ನಮ್ಮ ಕನ್ನಡದ ಕವಿಗಳ ಬಗ್ಗೆ ಪೂರ್ತಿಯಾಗಿ ಮಾಹಿತಿಯನ್ನು ತಿಳಿದುಕೊಳ್ಳಿ. ಈಗ ನೋಡೋಣ. ಕವಿ KS ನಿಸಾರ್ ಅಹಮದ್ ಅಂದರೆ ಇವರ ಪೂರ್ತಿ ಹೆಸರು ಕೊಕ್ಕರೆ ಹೊಸಳ್ಳಿ ಶೇಖ್ ಐದರ್ ನಿಸಾರ್ ಅಹಮದ್ ಅಂತ ಹೇಳ್ಬಿಟ್ಟು. ಇವರ ಕಾಲ ಬಂದು 1936ರಲ್ಲಿ ಇವರ ಜನನ ಆಗುತ್ತೆ. ಎಲ್ಲಿ ಹುಟ್ಟಿದ್ರು ಅಂದರೆ ಇವರ ಜನ್ಮ ಸ್ಥಳ ಬೆಂಗಳೂರಿನ ದೇವನಹಳ್ಳಿಯಲ್ಲಿ ಇವರು ಹುಟ್ಟುತ್ತಾರೆ. ಇವರ ಕೃತಿಗಳು ಬಂದು ಮನಸ್ಸು, ಗಾಂಧಿ ಬಜಾರು, ಸಂಜೆ 5ರ ಮಳೆ, ನೆನೆದವರ ಮನದಲ್ಲಿ, ನಿತ್ಯೋತ್ಸವ, ನಾನೆಂಬ ಪರಕೀಯ, ಆಕಾಶಕ್ಕೆ ಸರಹದ್ದುಗಳಿಲ್ಲ, ಇದು ಬರಿ ಬೆಡಗಲ್ಲೋ ಅಣ್ಣ, ನವೋಲ್ಲಾಸ, ಸ್ವಯಂ ಸೇವೆಯ ಗಿಳಿಗಳು, ಸುಮುಹೂರ್ತ, 65ರ ಐಸಿರಿ, ಇವು ಇತ್ಯಾದಿ ಕೃತಿಗಳು ಇವರ ಒಂದು ಸಾಹಿತ್ಯಕ್ಕೆ ಹಿಡಿದಂಥ ಕೈಗನ್ನಡಿಯಾಗಿವೆ. ಇವರಿಗೆ ಬಂದಂಥ ಪ್ರಶಸ್ತಿಗಳನ್ನು ನಾವು ನೋಡ್ತಾ ಹೋಗೋದಾದರೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿದೆ, ಪಂಪ ಪ್ರಶಸ್ತಿ ಬಂದಿದೆ, ನಾಡೋಜ ಪ್ರಶಸ್ತಿಯು ಕೂಡ ಇವರಿಗೆ ಬಂದಿದೆ. ಇನ್ನು 2007ರಲ್ಲಿ 73ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆಯುತ್ತೆ ಶಿವಮೊಗ್ಗದಲ್ಲಿ. ಅದರ ಅಧ್ಯಕ್ಷತೆಯನ್ನು ನಮ್ಮ KS ನಿಸಾರ್ ಅಹಮದ್ ಅವರು ವಹಿಸಿರ್ತಾರೆ. ಇವರನ್ನ ನಿತ್ಯೋತ್ಸವ ಕವಿ ಅಂತಲೂ ಕೂಡ ಇವರನ್ನ ಕರೆಯುವುದು ಉಂಟು. ಇನ್ನು ಮತ್ತೊಮ್ಮೆ ಇವರ ಪರಿಚಯವನ್ನು ನೋಡ್ತಾ ಹೋಗೋಣ. ಕವಿ ಅಥವಾ ಸಾಹಿತಿ KS ನಿಸಾರ್ ಅಹಮದ್. ಕಾಲ ಬಂದು 1936ರಲ್ಲಿ ಇವರ ಜನನ ಆಗುತ್ತೆ. ಹುಟ್ಟಿದ ಸ್ಥಳ ಬೆಂಗಳೂರಿನ ದೇವನಹಳ್ಳಿಯಲ್ಲಿ ಇವರ ಜನನ ಆಗ್ತದೆ. ಕೃತಿಗಳು ಬಂದು ಮನಸ್ಸು, ಗಾಂಧಿ ಬಜಾರು, ಸಂಜೆ 5ರ ಮಳೆ, ನೆನೆದವರ ಮನದಲ್ಲಿ, ನಿತ್ಯೋತ್ಸವ, ನಾನೆಂಬ ಪರಕೀಯ, ಆಕಾಶಕ್ಕೆ ಸರಹದ್ದುಗಳಿಲ್ಲ, ಇದು ಬರಿ ಬೆಡಗಲ್ಲೋ ಅಣ್ಣ, ನವೋಲ್ಲಾಸ, ಸ್ವಯಂ ಸೇವೆಯ ಗಿಳಿಗಳು, ಸುಮುಹೂರ್ತ, 65ರ ಐಸಿರಿ ಇತ್ಯಾದಿಗಳು ಇವರ ಸಾಹಿತ್ಯದ ಕ್ಷೇತ್ರಕ್ಕೆ ಕೊಟ್ಟಿರುವಂಥ ಒಂದು ಕೊಡುಗೆಗಳಾಗಿವೆ. ಇನ್ನು ಪ್ರಶಸ್ತಿಗಳನ್ನು ನಾವು ನೋಡ್ತಾ ಹೋಗೋದಾದರೆ ಇವರಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಪಂಪ ಪ್ರಶಸ್ತಿ, ನಾಡೋಜ ಪ್ರಶಸ್ತಿಗಳು ಕೂಡ ಇವರಿಗೆ ಬಂದಿದ್ದಾವೆ. ಇವರು 73ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಶಿವಮೊಗ್ಗದಲ್ಲಿ ನಡೆಯುತ್ತೆ 2007ರಲ್ಲಿ. ಆಗ ಅಲ್ಲಿ ಒಂದು ಅಧ್ಯಕ್ಷತೆಯನ್ನು ವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿರ್ತಾರೆ. ಇದಿಷ್ಟು ನಮ್ಮ ನಿತ್ಯೋತ್ಸವ ಕವಿ, ನಮ್ಮ ಕೊಕ್ಕರೆ ಹೊಸಳ್ಳಿ ಶೇಖ್ ಐದರ್ ನಿಸಾರ್ ಅಹಮದ್ ಅವರ ಪರಿಚಯವಾಗಿದೆ. ಮುಂದಿನ ತರಗತಿಯಲ್ಲಿ ಮತ್ತೊಬ್ಬ ಕವಿ ಲೇಖಕರ ಬಗ್ಗೆ ತಿಳ್ಕೊಳ್ಳೋಣ. ಎಲ್ರಿಗೂ ಧನ್ಯವಾದಗಳು.